ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಇವತ್ತು ನಾವು ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ. ಹಾಲಿ ಸಂಸದರು ಪ್ರಹ್ಲಾದ್ ಜೋಶಿ ಅವರು ಪ್ರತಿನಿಧಿಸುವಂತ ಕ್ಷೇತ್ರ, ಕೇಂದ್ರ ಸಚಿವರು ಕೂಡ ಹೌದು, ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಮುನ್ನಡೆಸ್ತಾ ಇರುವಂತಹ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ. ಬಹುತೇಕ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಅಂತ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ. ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಬಿಜೆಪಿ ಪಡೆದುಕೊಂಡಿದೆ. ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಜನ ಬೆಂಬಲ ಇರೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಈ ಕ್ಷಣದ ಟ್ರೆಂಡ್ ಕೇಳಿದ್ರೆ ಬೆಳಗ್ಗಿನಿಂದಲೂ ಇರೋ ಟ್ರೆಂಡೇ ಕಂಟಿನ್ಯೂ ಆಗಿದೆ. ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡುವತ್ತ ಧಾರವಾಡ ಮತಕ್ಷೇತ್ರದ ಮತದಾರರು ಯೋಚನೆ ಮಾಡಿದ್ದಾರೆ. ನಮ್ಮ ಈ ಸರ್ವೆನಲ್ಲಿ ಸದ್ಯಕ್ಕೆ ಪ್ರಹ್ಲಾದ್ ಜೋಶಿ ಅವರ ಪರವಾದಂಥ ಅಲೆ ಗೋಚರ ಆಗ್ತಾ ಇದೆ. ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಎಲೆಕ್ಷನ್ ಸೆಂಟರ್ನಿಂದ ನಮ್ಮ ಇನ್ಪುಟ್ ಎಡಿಟರ್ ಆಗಿರುವಂತಹ ಲೋಕೇಶ್ ಗೌಡ್ರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್ ಗೌಡ್ರೆ, ಏನಾಗ್ತಾ ಇದೆ ಎಲೆಕ್ಷನ್ ಸೆಂಟರ್ನಲ್ಲಿ? ಧಾರವಾಡ ಏನು ಹವಾ, ಯಾರ ಪರವಾಗಿದೆ? ಖಂಡಿತ ಪ್ರಣುತ್, ನಾವು ಈಗಾಗಲೇ 28 ಕ್ಷೇತ್ರಗಳ ಸರ್ವೆ ಕಾರ್ಯವನ್ನು ಮುಗಿಸಿದ್ದೀವಿ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರವನ್ನು ಆರಿಸಿಕೊಂಡಿದ್ದು. ಬೆಳಗ್ಗೆಯಿಂದ ಸಾಕಷ್ಟು ಕರೆಗಳು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಗಳಿಂದ ಬಂದಿದ್ದಾವೆ. ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಒಂದು ರೀತಿ ಉತ್ತರ ಗಂಡು ಮೆಟ್ಟಿದ ನಾಡು, ಉತ್ತರ ಕರ್ನಾಟಕದ ರಾಜಧಾನಿ ಇದ್ದಂತೆ ಈ ಹುಬ್ಬಳ್ಳಿ ಧಾರವಾಡ. ಹುಬ್ಬಳ್ಳಿ ಧಾರವಾಡದ ಸಂಸದರಾಗಿ 4 ಬಾರಿ ಸತತವಾಗಿ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಸಂಸದರ ಆಯ್ಕೆಯಾಗಿದ್ದಲ್ದೇ ಮೋದಿ ಸಂಪುಟದಲ್ಲಿ ಪ್ರಮುಖ ಖಾತೆಯನ್ನು ಹೊಂದಿರುವ ಸಚಿವರು ಆಗಿದ್ದಾರೆ. ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವ ಅಂದರೆ ಅದು ಸಾಮಾನ್ಯವಾದದ್ದಲ್ಲ. ದಕ್ಷಿಣ ಭಾರತ ಅಂದರೆ ಉತ್ತರ ಭಾರತದವರು ಒಂದು ರೀತಿ ತಾತ್ಸಾರ ಭಾವನೆಯಿಂದ ನೋಡ್ತಾರೆ. ಹಾಗಾಗಿ ಒಂದು ರೀತಿ ಕೇಂದ್ರ ಸರ್ಕಾರದ ಮೋದಿ ಸಂಪುಟದ ಪ್ರಮುಖ ನೀತಿ ನಿರೂಪಣೆಗೆ ತೆಗೆದುಕೊಳ್ಳುವ ಪ್ರಮುಖರಲ್ಲಿ ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ಒಬ್ಬರು ಅನ್ನೋದು ಇಡೀ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರ. ಮೊದಲು ಅನಂತಕುಮಾರ್ ಇದ್ದರು. ಅನಂತಕುಮಾರ್ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರಲಿ ಇಲ್ಲದೇ ಇರಲಿ, ಕರ್ನಾಟಕದಿಂದ ಯಾವುದೇ ನಿಯೋಗ ಕೇಂದ್ರ ಸರ್ಕಾರದ ಬಳಿ ಮನವಿಯನ್ನು ಸಲ್ಲಿಸಲು ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ಅನಂತಕುಮಾರ್ ಅವರು ಸಾರಥಿಯಾಗಿ ನಿಲ್ತಿದ್ರು. ಆ ಹೊಣೆಯನ್ನು ಅನಂತಕುಮಾರ್ ಅಕಾಲಿಕ ನಿಧನರಾದ ಬಳಿಕ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಿಭಾಯಿಸ್ತಾ ಇದ್ದಾರೆ. ಈಗ ರಾಮ ಮಂದಿರ ಉದ್ಘಾಟನೆ ಆಯಿತು. ರಾಮ ಮಂದಿರ ಉದ್ಘಾಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಕನ್ನಡಿಗರು. ನಮ್ಮ ಮೂರ್ತಿ ಶಿಲ್ಪಿ ಕೆತ್ತಿಸಿದವರು ಕನ್ನಡಿಗರಾದರೆ, ಇಡೀ ರಾಮ ಮಂದಿರದ ಕೆತ್ತನೆ ಉಸ್ತುವಾರಿ ವಹಿಸಿಕೊಂಡವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಾಗರಕಟ್ಟೆಯ ಗೋಪಾಲ್ ಹೆಗಡೆಯವರು. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹೀಗಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರವನ್ನು ತೆಗೆದುಕೊಂಡಿದ್ದು. ಹಾಗಾಗಿ ಸಾಕಷ್ಟು ಕರೆಗಳು ಬಂದಿದ್ದಾವೆ. ಹೆಚ್ಚು BJP ಪರವಾಗಿ ಅಲೆ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಸಹ ಸುಮ್ಮನೆ ಕೂತಿಲ್ಲ. ಪ್ರಹ್ಲಾದ್ ಜೋಶಿಯವ್ರನ್ನ ಸೋಲಿಸೋದು ಸುಲಭ ಅಲ್ಲ ಅಂತ ಕೈಕಟ್ಟಿ ಏನು ಕುಳಿತಿಲ್ಲ. 4 ಬಾರಿ ಈಗಾಗಲೇ ಗೆದ್ದಿರುವಂಥ ಜೋಶಿಯವ್ರನ್ನ ಏನಾದರೂ ಮಾಡಿ ಸೋಲಿಸಬೇಕು ಅಂದ್ಬಿಟ್ಟು ಅಹಿಂದ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಕಾಂಗ್ರೆಸ್ ಸಹ ಪ್ಲಾನನ್ನು ಮಾಡಿದೆ. ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಫಲಿತಾಂಶದಲ್ಲಿ ಗೊತ್ತಾಗಲಿದೆ. ನಮ್ಮ ಸರ್ವೆಯ ಫಲಿತಾಂಶ ಸಂಜೆ 7 ಗಂಟೆಗೆ ಪ್ರಕಟವಾಗಲಿದೆ. ಪ್ರಣತ್, ಥ್ಯಾಂಕ್ ಯು ಲೋಕೇಶ್ ಗೌಡ್ರೆ.